ಅಂಕಲ್ ಪೊಲೀಸರು ಬರ್ತಾರ, ಅವ್ರು ಬಂದಾಗ ನೀವೇನು ನನಗೇನು ಸಂಬಂಧ ಇಲ್ಲ ಅನ್ನಂಗೆ ಇರ್ರಿ. ನಾನೇ ಎಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಆಮೇಲೆ ಅಂಕಲ್, ಈ ಫೋನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವು ನನಗೆ ಫೋನ್ ಕೊಟ್ಟ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡು ಅಂತ ಹೇಳಿದ ವಿಚಾರ ಯಾವುದು ಸದ್ಯಕ್ಕೆ ಹೇಳಬೇಡ್ರಿ. ನಾನೇ ಕರ್ಕೊಂಬಂದಿನಿ, ನನಗೆ ಅನುಮಾನ ಬಂತು ಅಂತ ನಾ ಹೇಳ್ತೇನೆ. ಆಮೇಲೆ ಕೇಸ್ ಮುಂದುವರಿಲಿ. ಅಲ್ಲಪ್ಪ, ಎಲ್ಲ ತಪ್ಪು ಯಾಕೆ ನಿನ್ನ ಮ್ಯಾಗ ಹಾಕೋತಿ? ಈಗ ಸುಮ್ಮನೆ ಮತ್ತೆ ನನ್ನ ಹಳೆ ದೃಷ್ಟಿ ನೀ ಕೆಟ್ಟ. ನೋಡ್ರಿ ಅಮ್ಮ, ನಾ ಯಾಕೆ ನನ್ನ ಮೇಲೆ ಹಾಕೋತೀನಿ ಅಂದೆ ಅಂದ್ರೆ, ನನ್ನ ಕೊಟ್ಟು ಕೆಟ್ಟಾದ್ರೆ ಆಗಲಿ, ನನ್ನ ಜೊತೆ ಜಗಳ ಮಾಡಿದ್ರೆ ಮಾಡಲಿ. ಆದರೆ ಅಕಸ್ಮಾತ್ ನಿಮ್ಮ ಮಳೆಯಂದು ಏನೂ ತಪ್ಪಿಲ್ಲ ಅನ್ನೋದಾದ್ರೆ ನಿಮ್ಮ ಜೊತೆಗೆ ಸಂಬಂಧ ಕೆಡ್ತತಿ, ನಿಮ್ಮ ಮಗಳ ಮನಸ್ಸಿಗೆ ನೋವು ಆಕತಿ. ಅದಕ್ಕೆ ಇಷ್ಟಕ್ಕೂ ನಾನಾದರೂ ನೇರವಾಗಿ ನಿಮ್ಮ ಮಳೆಯ ಮೇಲೆ ಆಪಾದನೆ ಹಾಕಿಲ್ಲಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರು ತನಿಖೆ ಮಾಡ್ತಾ ಇರೋದು. ಅವ್ರು ಯಾರನ್ನ ಬೇಕಾದ್ರೂ ವಿಚಾರಿಸ್ಬೋದು, ನಿಮ್ಮನ್ನು ವಿಚಾರಿಸ್ಬೋದು, ನಮ್ಮನ್ನು ವಿಚಾರಿಸ್ಬೋದು. ಅದ್ರಾಗ ಏನೈತಿ? ನಿಂದು ಭಾರಿ ದೊಡ್ಡ ಮನ್ಸಪ್ಪ, ನಿಜವಾಗ್ಲು. ಯಾರಪ್ಪ ಈಗಿನ ಕಾಲದಾಗ ಇನ್ನೊಬ್ಬರದು ಇದಕ್ಕೆ ನಿಮ್ಮ ಕೆಲಸ ಬಿಟ್ಟು ನೀವು ಮೈ ಮೇಲೆ ಹಾಕೋತಾರ? ತಗೋರಿ ಫೋನ್. ಅವ್ರು ಕೇಳಿದಾಗ ನೀವು ಇದನ್ನ ತಗೊಂಬಂದು ಕೊಡ್ರಿ. ಅಂಕಲ್, ಪೊಲೀಸ್ ಚಿಪ್ ಅಂತ. ಓ, ಯಾರ ಬಂದಾರ? ಮಾವ, ಅತ್ತಿ, ಇವರು ಇಬ್ರನ್ನ ಮೊನ್ನೆ ಇವತ್ತು ತೀರ್ಕೊಂಡಾಗ ಬಂದಿದ್ರಲ್ಲ? ಹಾ, ಬರ್ರಿ ಹಳ್ಯಾರ, ಕುಂದ್ರು ಬರ್ರಿ. ನಮ್ಮ ತಂಗಿ ಮಗಳು ಹಳೆಯ. ಓ, ಆರಾಮದಿರಿ? ಹ್ಞೂ ರೀ, ಆರಾಮದೇನೆ. ನೀವು ಇಲ್ಲೇ ಇದೀರಂತ ಗೊತ್ತಾತ? ಏನ್ ಮಾಡುದ್ರಿ ಈಗ? ಮನ್ಯಾಗ ಮಗಾನು ಇಲ್ರಿ. ಈಗ ಮಗ ಪಾಪ ಇಲ್ಲ ಅಂತೇಳಿ ಅವ್ರ ಮನ್ಸಿಗೆ ಭಾಳ ದುಃಖ ಮಾಡ್ಕೊಂಡಿದ್ರು. ಹಳೆಯ ಅಂದ್ಮೇಲೆ ಯಾರ್ರಿ ಮಗನ ಹೌದಿಲ್ರಿ? ಅದಕ್ಕೆ ನಾ ಅದೇನಿ, ನೀವೇನು ಟೆನ್ಷನ್ ತೊಗೋಬೇಡ್ರಿ, ಹೆದರ್ಬೇಡ್ರಿ, ನಾ ಅದೇನಿ ಅಂತ ಧೈರ್ಯ ಹೇಳ್ಕೊಂತ ಇಲ್ಲದೇನು ನೋಡ್ರಿ. ನನಗೂ ಬೇಕಾದಷ್ಟು ಕೆಲಸ ಅದಾವ್ರಿ, ಅಲ್ಲಿದೆಲ್ಲ ಬಿಟ್ಕೊಟ್ಟು ಇಲ್ಲದೇನು ನೋಡ್ರಿ. ಈಗ ಸದ್ಯ ಇದಕ್ಕಿದ್ದಂಗೆ ಬಂದಿದ್ದು ವಿಚಾರ. ಕುಂದ್ರಿ ಅತ್ತಿಯರ, ಕುಡಿಯಾಕೇನ್ರ ತಂದ್ರಿನ ಪೊಲೀಸರು? ನಮಸ್ಕಾರ ರೀ, ನಮಸ್ಕಾರ ರೀ. ಈಕಿನ ಚಾಗಿ ಏನ್ರ ತರು? ಬೇಡಮ್ಮ, ಚಾ ಕಾಫಿ ಯಾವುದು ಬೇಡ. ನಮಸ್ಕಾರ ರೀ ಸಾಹೇಬ್ರ. ಏನು ಇದ್ಕಿದ್ದಂಗೆ ನೀವು ಇಲ್ಲಿ ಬಂದಿದ್ದು? ಅಲ್ಲ, ನೀವು ಹಂಗೆ ಕಾರಣ ಇಲ್ದ ಯಾರ ಮನೆಗೆ ಹೋಗುದಿಲ್ಲಲ್ಲ, ಅದಕ್ಕೆ ಕೇಳಿದಿರಿ. ಹಾ, ಕಾರಣದ ಯಾರ ಮನೆಗೂ ಹೋಗಲ್ಲ. ಕಂಪ್ಲೇಂಟ್ ಬಂದಿತ್ತು, ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದ್ವಿ. ಸಾಹೇಬ್ರ ಕುಂದ್ರಿ. ಕಂಪ್ಲೇಂಟ್ ಯಾರ ಬಗ್ಗೆ ಯಾರು ಕೊಟ್ಟಿದ್ರು? ಈಗೇನು ಅಂಥದ್ದೇನು ನಡೆದಿಲ್ಲಲ್ರಿ? ಇವಾಗೇನು ನಡೆದಿಲ್ಲ, ನಡೆದು ಹೋಗಿದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇರೋದು. ನನ್ನ ಇನ್ವೆಸ್ಟಿಗೇಷನ್ಗೆ ಎಲ್ಲರೂ ಸರಿಯಾಗಿ ಸಹಕರಿಸ್ತೀರಿ ಅಂತ ಅನ್ಕೊಂಡೀನಿ. ಮಾಡೋಣಂತ್ರಿ, ಅದಕ್ಕೇನಂತ. ಪಾಪ ನೀವು ಯಾವ್ದೋ ಒಂದು ವಿಚಾರ ಬಗ್ಗೆ ಇದು ಮಾಡತ್ತೀರಿ, ನಾವು ಸಹಕರಿಸಂಗಿಲ್ಲ ಅಂದ್ರೆ ಹೆಂಗಾಕತ್ರಿ? ಹೇಳ್ರಿ, ಏನ್ ಸಮಾಚಾರ ಹೇಳ್ರಿ. ಏನಿಲ್ಲ ಸರ್, ನೀವು ಹೇಳ್ರಿ. ನಿಮ್ಮ ಮಗ ತೀರ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನಾದರೂ ಹೇಳಿದ್ನಾ? ಅಂದ್ರೆ ಯಾವ ವಿಷಯಕ್ಕರ ಡಿಸ್ಟರ್ಬ್ ಆಗಿದ್ನಾ? ಏನ? ಅಲ್ಲ, ಈ ಸಂಖ್ಯಾದ ವಿಚಾರ ಅಂದ್ರ ಅಲ್ಲ, ಈಗ ಅವ್ನ್ ಯಾಕೆ ಬಂತ್ರಿ? ಅವ್ನು ತೀರ್ಕೊಂಡ್ ಬಾಳದನ ಆತೀಗ, ಮತ್ ದಿನಾನು ಮಾಡ್ಯಾತು. ಈಗ ಅದು ಅಲ್ದ, ಅವನ ಹೆಂಡತಿ ಸಲುವಾಗಿ ಬೇಜಾರ್ ಮಾಡ್ಕೊಂಡ ಸೂಸೈಡ್ ಮಾಡ್ಕೊಂಡಿದ್ರಿ. ಈಗ ಆ ವಿಚಾರ ಎಲ್ಲ ಎದಕ್ರಿ ಸರ್? ಈ ವಿಚಾರಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಾರ? ಸುಳ್ಳ ನಿಮ್ ಟೈಮ್ ವೇಸ್ಟ್ ರೀ ಸರ್. ನೋಡಿ, ಮಧ್ಯ ಮಾತಾಡಕ್ ಹೋಗ್ಬೇಡ್ರಿ. ನಮ್ ಟೈಮ್ ವೇಸ್ಟ್ ಆಗತ್ತ ಇಲ್ವಾ ಅದು ನಮಗ್ ಗೊತ್ತ. ವೇಸ್ಟ್ ಆಗಂಗಿದ್ರೆ ನಾವ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಲಿಲ್ಲ. ಕಂಪ್ಲೇಂಟ್ ಬಂದಿರೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಹೇಳಿದ್ದಕ್ಕಷ್ಟೇ ಉತ್ತರ ಕೊಟ್ರೆ ಸಾಕು. ಹಾ ಸರಿ ಸರ್. ಮೊದ್ಲು ಅಂತಂದ್ರ ಏನು ಹೇಳಿಲ್ರಿ ಅವ, ಸುಳ್ಳು ಯಾಕನ್ಬೇಕು. ಅವ ಹೆಂಡತಿ ಕೂಟ ಸ್ವಲ್ಪ ಜಗಳ ಆಗಿತ್ರಿ. ಒಳಗದಾಳ ನಮ್ ಸೊಸಿ, ಹೆಂಡತಿ ಕೂಟ ಜಗಳ ಆಗಿತ್ರಿ. ಜಗಳ ಆದ್ಮೇಲೆ ಒಬ್ರಿಗೊಬ್ರು ಸ್ವಲ್ಪ ದೂರನ ಆಗಿದ್ರಿ. ದೂರಾಗಿ ಅವ ಒಂಚೂರು ಕುಡಿದದು ಜಾಸ್ತಿನೇ ಮಾಡಿದ್ದ. ಏನ್ ಅವಂಗೆ ಯಾರ ಏನ್ರ ಹೇಳ್ಕೊಟ್ಟಿದ್ರು ಬಿಟ್ಟಿದ್ರು ಅದು ಗೊತ್ತಿಲ್ರಿ ಸರ್. ಕುಡಿದ್ ಸ್ವಲ್ಪ ಜಾಸ್ತಿ ಆಗಿತ್ತು. ಜೊತೆಗೆ ಹೆಂಡತಿ ಕರ್ಕೊಂಬಾ ಅಂತ ನಾವ್ ಅಂದಿದ್ವಿ. ಕರ್ಕೊಂಬರಕ್ ಹೋದಾಗ ಕುಡ್ದಾನ ಅಂತೇಳಿ ಅವ್ರು ಬರ್ಲಿಲ್ಲ. ಹೊಳ್ಳೆ ಅವತ್ತು ಸಾಯಿ ಮುಂದಿನ ದಿನ ಹಂಗೇನಿಲ್ಲ, ಅದ ದಿನ ಹೆಂಗ್ ಕುಡಿತಾನ ಹಂಗ ಇರೋದು. ಆದ್ರೆ ಅವತ್ತು ಸಾಯಿ ನಾಳೆ ಸಾಯ್ತಾನಂದ್ರೆ ಇವತ್ಲಂತ ಮನಿಗೆ ಬಂದಿಲ್ರಿ. ಓ ಹೌದಾ? ಈಗ ಹೆಂಡತಿ ತವ್ರ ಮನೆಗೆ ಹೋಗಿದ್ದಕ್ಕೆ ಇವ್ರು ಸೂಸೈಡ್ ಮಾಡ್ಕೊಂಡ್ರ? ಹ್ಞೂ, ಸೂಸೈಡ್ ಅಂತಾನು ಹೇಳಕ್ ಆಗೋದಿಲ್ರಿ ಸರ್. ಯಾಕಂದ್ರೆ ನನ್ನ ಮಗ ಅಷ್ಟು ಇದು ಇಲ್ರಿ. ಅವ ಹಂಗ್ ಮಾಡ್ಕೋಬೇಕಾದ್ರೆ ಆಕಿ ಮನಿ ಬಿಟ್ಟು ಹೋಗಿ ಒಂದು 1.5 ತಿಂಗಳ ಮ್ಯಾಲೆ ಆಗಿತ್ರಿ. ಅವತ್ತ ಮಾಡ್ಕೋಬೇಕಿತ್ತವ. ಅವತ್ ಅಷ್ಟು ದಿನ ಬಿಟ್ಟು ಈಗ ಯಾಕೆ ಮಾಡ್ಕೊಂಡ ಅನ್ನೋದು ನಮ್ಗೆ ಗೊತ್ತಾಗೋಲ್ತ. ಏನ್ ಮಾವ ಹಿಂಗಂತೀರಿ? ಅಲ್ಲ, ఏంటి ಬರ್ತಾಳೆ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ಕಾದಿರ್ಬೇಕಾ? ಆಕಿ ಬರೋದೇ ಇಲ್ಲ ಅಂತ ಖಚಿತ ಆಗಿಂದ ಸೂಸೈಡ್ ಮಾಡ್ಕೊಂಡಿರ್ಬೇಕು. ನೀವು ನೋಡಕ್ ಹೋಗಿದ್ರ ಅಥವಾ ನಿಮ್ಮಿದ್ರಿಗೆ ಏನಾರ ಅವ್ರು ಹೇಳ್ಯಾರ? ಇಲ್ರಿ ಸರ್, ನನಗ ಅವಂಗ ಮಕ್ಕ ಭೇಟಿನ ಇಲ್ರಿ, ಮಾತುಕತಿನೂ ಇಲ್ಲ. ನಾನು ಅವಂಗ ಒಂದೇ ಸಲ ಯಾವಾಗ ಹಚ್ಚಿದ್ನಪ್ಪ. ಅದಾದ್ಮೇಲೆ ಒಂದೇ ಒಂದ್ಸಲ ಹಚ್ಚಿದ್ದು. ಮಾವ ನಂಗೆ ಭಾಳ ಬೇಜಾರಾಗತ್ತೈತಿ, ನಮ್ಮ ತಂಗಿ ಕರ್ಕೊಂಬರ್ರಿ ಒಂದ್ಸಲ ನೋಡ್ಬೇಕು ಅಂದ. ಅಷ್ಟೇ, ಹೋಲ್ಬಿಡಪ್ಪ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತಿ, ಕರ್ಕೊಂಬರ್ತೀನಿ ತಗೋ, ಈಗ ಸದ್ಯಕ್ಕೆ ನಂಗೆ ಬಿಡುವಿಲ್ಲ ಅಂದೆ. ಓ ಹೌದಾ? ಈಗ ನೀವು ಇಲ್ಲಿ ನಿಮ್ಮ ಮಾವನ ಮನೇಲಿ ಯಾವಾಗಿಂದ ಅದೀರಿ? ಎಷ್ಟು ದಿನ ಆಯ್ತು? ನಾನು ಇಲ್ಲಿದ್ದು ಸುಮಾರು ಒಂದು 15 ದಿನ ಆತ್ರಿ. ಅವಾಗ ನಿಮಗ್ ಬಿಡುವಿರ್ಲಿಲ್ಲ, ಈಗ ಫುಲ್ ಫ್ರೀನಾ? 15 ದಿನದಿಂದ ಮಾವನ ಮನೇಲಿ ಅದೀರಿ?
ಅದು ಸರ ಅದು ಸರ ಅದು ಏನಂದ್ರ ಹಾ ಈಗ ಮಗ ತೀರ್ಕೊಂಡಲ್ರಿ ಅದಕ್ಕೆ ಬೇಜಾರಾಗ್ತಿರ್ತೈತ್ರಿ ಸರ ಏನ್ ಮಾಡ್ಬೇಕ್ರಿ ದುಃಖ ಮನ್ಸಿಗೆ ಅವ್ರಿಗೆ ಅದಕ್ಕೆ ನಾನೇ ಹಳೆಯ ಮಗ ನಾನೇ ಇನ್ಮೇಲೆ ನಿಮ್ಗ ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀರಿ ನಿಮ್ಗೆ ಏನಾದ್ರೂ ನಾ ಅದೇನಿ ಅಂತೇಳಿ ಧೈರ್ಯ ಹೇಳಾಕದೀನ್ರಿ. ಓಹೋ ಆ ಥರ. ಹ್ಮ್ ಸರಿ ಸರಿ. ನಿಮ್ಮ ಮಿಸ್ಸಸ್? ಆಕಿನೂ ಇಲ್ಲೇ ಅದಾಳ್ರಿ ಸರ, ಈಗ ಸದ್ಯಕ್ಕೆ ಮಾರ್ಕೆಟಿಗೆ ಹೋಗ್ಯಾಳ್ರಿ. ನಾನು ಇವತ್ತು ಹೋಗ್ಬೇಕಿತ್ರಿ. ಹೌದಾ ಸರಿ. ನಿಮ್ಮ ಮಗಂದು ಫೋನ್ ಏನಾದರೂ ಐತೆ? ಫೋನು ಇಲ್ಲ. ಆಯ್ತ್ರಿ ಸಾಹೇಬ್ರ, ಇಲ್ಲೇ ಇತ್ತಾಡ್ರಿ ಕೊಡ್ತೇನೆ ತಗೋರಿ ಸಾಹೇಬ್ರ, ಇದು ನಮ್ಮ ಮಗನ ಫೋನ್. ಅತ್ತೇರ ಕೈಯಾಗ ಹಿಡ್ಕೊಂಡು ನಿಂತಿದ್ರನ? ಹಾ ಹಾ. ಅಲ್ಲ ಈ ವಿಚಾರಕ್ಕೆ ಸರ ಯಾರು ಕೊಟ್ಟಿದ್ರಿ ಕಂಪ್ಲೇಂಟ್? ಹಾ ಒಂದು ನಿಮಿಷ ಇರ್ರಿ. ಓಹೋ ಕಂಪ್ಲೇಂಟು ಯಾರಾದರೂ ಕೊಡಲಿ, ನೀವು ಇವಾಗ ಏನೋ ಜಸ್ಟ್ ಹೇಳಿದ್ರಲ್ಲ. ಏನ್ರಿ ಸರ? ಸರಿ ಸರಿ. ಇದ್ರ ಕಾಲ್ ಹಿಸ್ಟ್ರಿ ನಾ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ತೆಗಿಸ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಏನೋ ಹೇಳಿದ್ರಪ್ಪ, ಅವ್ರಿಗೂ ನಿಮಗೂ ಅಂದರೆ ಭೇಟಿ ಆಗಿಲ್ಲ? ಅವ್ರು ನಿಮ್ಮ ಮನೆಗೆ ಬಂದೇ ಇಲ್ಲ? ಇಲ್ರಿ ಸರ್. ಅವರು ಅಂದರೆ ಈಗ ತೀರ್ಕೊಂಡಂಥ ವ್ಯಕ್ತಿ ನಿಮ್ಮ ಮನೆಗೆ ಬಂದಿಲ್ಲ? ಒಂದ್ಸಲ ಯಾವಾಗ ಬಂದಿದ್ರಿ ಸರ್, ಅಷ್ಟೇ, ಅದಾದ್ಮೇಲೆ ಬಂದಿಲ್ರಿ. ಅವ್ರಿಗೂ ನಿಮಗೂ ಮಾತುಕತೆ ಇಲ್ರಿ ಸರ್, ಹಂಗ ಮಾತುಕತೆ ಏನಿಲ್ರಿ. ನನ್ನ ಕೆಲಸ ನಾ ಯಾವಾಗೂ ಬಿಜಿನೇ ಇರ್ತಿದ್ದೇರಿ. ಅವ್ರಿಗೂ ನಮಗೂ ಮಾತುಕತೆ ಅಂತ ಏನಿಲ್ರಿ ಸರ್. ಇಲ್ರಿ. ಮತ್ತೆ ಈ ಕಾಲ್ ರೆಕಾರ್ಡ್ ಪ್ರಕಾರ ಇಲ್ಲಿ ನೋಡ್ತಾ ಇರೋ ಕಾಲ್ ಹಿಸ್ಟ್ರಿ ನಿಮ್ಮ ಫೋನು ಹೈಯೆಸ್ಟ್ ಇದಕ್ಕೆ ಬಂದೈತಿ. ಈ ಫೋನಿಂದ ನಿಮ್ಮ ಫೋನಿಗೆ ಬಂದೈತಿ ಜಾಸ್ತಿ. ಸುಮಾರು ಒಂದು ದಿನಕ್ಕೆ ನೀವು ಏನಿಲ್ಲ ಅಂದ್ರು 4-5 ಸಲ ಮಾತಾಡಿದಿರಿ. ಏನಿದೆಲ್ಲ? ಹಾ ಸರ, ಅವ ಫೋನ್ ಹಚ್ಚಿ ತಲಿ ತಿಂತಿದ್ನಿರಿ ಸರ. ಅದ ಕುಡ್ದಾನಲ್ಲ, ಕುಡ್ದ್ಬಿಟ್ಲೆ ಹೆಂಡತಿ ನೆನ್ಪಕ್ಕಿತ್ ಕಾಣ್ತತಿ. ಹೆಂಡತಿಗೆ ಹಚ್ಚಿದ್ರೆ ಹೆಂಡತಿ ರಿಸೀವ್ ಮಾಡಂಗಿಲ್ಲ, ಅದಕ್ಕೆ ನಮ್ಗೆ ಹಚ್ಚಿ ತಲಿ ತಿಂತಿದ್ದ ಅಷ್ಟೇ. ಅಷ್ಟು ಬಿಟ್ರೆ ಸರ ಏನಿಲ್ರಿ ಸರ, ನೀವು ಹಂಗೆ ತಲಿ ಕೆಡಿಸ್ಕೊಳ್ಳೋಂಥದ್ದು. ಆಮೇಲೆ ಇನ್ನೊಂದು ಭಾವ ಬಾಮ ಇದ್ನಾದ್ಮೇಲೆ ಒಂದ್ ಮಾತು ಹೆಚ್ಚು ಕಮ್ಮಿ ಏನಾರ ಇರ್ತಾವು, ಮಾತಾಡೋದಿರ್ತತಿ. ನೀವ ತಂಗಿ ಕೂಟ್ ಮಾತಾಡ್ಬೇಕಂತಿರ್ತತಿ. ಈಗ ನೆನ್ಪತ್ರಿ ಸರ, ನನ್ನ ಕೂಟ್ ಮಾತಾಡಿಲ್ರಿ, ತಂಗಿಗೆ ಫೋನ್ ಮಾಡಿ ಮಾತಾಡ್ಯಾನ್ರಿ. ಆಕಿ ಫೋನ್ ಹತ್ಲಾರದಕ್ಕೆ ನನ್ನ ಫೋನಿಗೆ ಹಚ್ಚಿಕೊಡ್ತಿದ್ದ. ಮತ್ತೆ ಈಗಂದ್ರಿ ನಾ ಫುಲ್ ಬಿಸಿ, ನಂಗೆ ಟೈಮೇ ಸಿಗ್ತಿದ್ದಿಲ್ಲ, ಮನ್ಯಾಗ ನೆಟ್ಟಗಿರ್ತಿದ್ದಿಲ್ಲ ನಂಗೆ ಅಂತೆಲ್ಲ ಏನೇನೋ ಹೇಳ್ತಾ ಇದ್ರಪ್ಪ. ಈಗ ನಿಮ್ಮ ತಂಗಿ ಜೊತೆಗೆ ಮಾತಾಡ್ಬೇಕಂದಾಗೆಲ್ಲ ದಿನಕ್ಕೆ 4-5 ಸಲ ಫೋನ್ ಮಾಡಿದಾಗ್ಲೂ ನೀವು ಮನ್ಯಾಗಿದ್ದು ಫೋನ್ ಕೊಡ್ತಿದ್ರಾ? ಸರ ನೀವ್ ಏನ್ ತೀರ್ಮಾನ ಮಾಡಕೊಂತೀರಿ? ಅಂದ್ರೆ ನಿಮ್ ದೃಷ್ಟಿ ಒಳಗೇನು ನಾನು ಏನೋ ಇವ್ರ ಮಗನ್ ನಾನೇ ಕೊಲೆ ಮಾಡೀನಿ ಅನ್ನಂಗೆ ಮಾತಾಡ್ತಾ ಇದ್ದೀರಿ? ನಾನ್ ಈ ಮನಿ ಹಳೆಯ ನೆನಪಿರ್ಲಿ ಸರ ನಿಮ್ಗೆ. ಏನ್ರಿ ಯಾರೋ ನಿಮ್ಗೆ ನನ್ನ ಬಗ್ಗೆ ತಪ್ಪ ಕಂಪ್ಲೇಂಟ್ ಕೊಟ್ಟಾರ, ಇದೆಲ್ಲ ಸರಿ ಇಲ್ರಿ ಸರ್. ನನ್ನ ಈ ರೀತಿ ನೀವು ಇನ್ವೆಸ್ಟಿಗೇಷನ್ ಮಾಡೋದು ಏನೋ ನಮ್ಮ ಅತ್ತಿ ಮಾವಾಗ ಯಾರೋ ದಿಕ್ಕಿಲ್ಲಲ್ಲಪ್ಪ, ಮಗ ಇದ್ದೊಬ್ಬ ತೀರ್ಕೊಂಡಾನ, ನಾನು ಆಸರಾಗಿ ನಿಂದಿರ್ಬೇಕು ಈ ಟೈಮಿಗೆ ಅಂತ ಬಂದಿದ್ದು. ನೀವು ಮಾತಾಡೋದು ನೋಡಿದ್ರೆ ಏನೋ ನಾನೇ ಕೊಲೆ ಮಾಡೀನಿ ಅನ್ನಂಗೆ ಮಾತಾಡ್ತೀರಪ್ಪ ನೀವು. ಏನೋ ಸರ್? ನಾನೆಲ್ಲಿ ಹೇಳಿದೆ ನಿಮ್ಮ ಬಗ್ಗೆನೇ ಎಸ್ಪೆಷಲಿ ಕಂಪ್ಲೇಂಟ್ ಕೊಟ್ಟಾರ ಅಂತ? ಇಷ್ಟಕ್ಕೂ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳಕತ್ತೀರಿ? ನಂಗೆ ಗೊತ್ತಾಗೋದಪ್ಪ. ಏನೋಪ್ಪ ಅಂದ್ರೆ ನೀವು ನನ್ನೇ ಇನ್ವೆಸ್ಟಿಗೇಷನ್ ಮಾಡತ್ತಿರಲ್ಲ, ಅದಕ್ಕೆ ಕೇಳಿದೆ ಸರ್. ನೋಡಿ, ಕಂಪ್ಲೇಂಟ್ ಬಂದೈತಿ ಅಂದಮೇಲೆ ನೀವಲ್ಲ, ಅವ್ರ ತಂದೆ ತಾಯಿನೂ ನಾನು ವಿಚಾರಣೆ ಮಾಡ್ತೀನಿ ಅಷ್ಟೇ. ಒಡ ಹುಟ್ಟಿದ ತಂಗಿ ಅಂದ್ರಲ್ಲ, ಅವ್ರನ್ನೂ ವಿಚಾರಣೆ ಮಾಡ್ತೀನಿ. ಯಾಕಂದ್ರೆ ಈಗಿನ ಕಾಲ ಹೆಂಗೈತೆ ಅಂದ್ರೆ ಯಾರಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಅಪ್ಪನೇ ಮಕ್ಕಳನ್ನ ಕೊಲ್ಬೋದು, ಇಲ್ಲ ಹೆಂಡತಿನೇ ಗಂಡನ್ನ ಕೊಲ್ಬೋದು, ಇಲ್ಲ ಮಕ್ಕಳೇ ತಂದೆ ತಾಯಿನ ಕೊಲ್ಬೋದು, ಕೊಲೆ ಮಾಡಿ ನಂಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ಬೋದು. ಅದಕ್ಕೆ ನಾವೆಲ್ಲದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರ್ತೀವಿ. ಸರ್ ನೀವು ನನ್ನ ತನಿಖೆ ಮಾಡ್ತಾ ಇದ್ದೀರಿ ಅಂದಮೇಲೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟೋರು ಯಾರು ಅಂತ ತಿಳ್ಕೊಳ್ಳೋ ಅಧಿಕಾರ ನನಗೈತಲ್ಲ? ಅದೆಲ್ಲ ನಿಮ್ಗೆ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೊಂದು ಕಂಪ್ಲೇಂಟ್ ಬಂದಮೇಲೆ ನಾವು ಅದನ್ನು ವಿಚಾರಿಸ್ತೀವಿ. ಮಾವ, ಅತ್ತಿ, ನೀವು ಕೊಟ್ರಿ? ಇಲ್ಲಪ್ಪ, ನಾವು ಕೊಟ್ಟಿಲ್ಲ ಸರ್. ನೀವು ಈ ರೀತಿ ಒಬ್ಬ ಮರ್ಯಾದಸ್ಥನ ಮೇಲೆ ಅನುಮಾನ ಪಡ್ತಾ ಇರೋದ್ರಿಂದ ನಾನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೋದು, ನೆನಪಿದೆಯಲ್ಲ? ಹೌದಾ? ಹಾಕ್ರಿ, ಯಾರು ಬೇಡ ಅಂದ್ರ. ಅದಕ್ಕಿಂತ ಮುಂಚೆ ಈ ಫೋನ್ ಒಳಗೆ ಏನೇನು ಡೀಟೇಲ್ಸ್ ಅದಾವೆ ಎಲ್ಲದನ್ನು ತನಿಖೆ ಮಾಡಿಸಿ ನಿಮ್ಮ ಹತ್ರ ಮಾತಾಡ್ತೀನಿ. ಬರ್ತೀನಿ ಸರ್, ಬರ್ತೀನಮ್ಮ. ನಾನು ಯಾವಾಗ ಹೇಳಿ ಕಳಿಸ್ತೀನಿ ಅವಾಗ ನೀವು 3 ಜನ ಬರ್ಬೇಕಾಗ್ತತಿ. ತಂದೆ ತಾಯಿ, ನೀವು ಮತ್ತು ನಿಮ್ಮ ಹೆಂಡತಿ ಎಲ್ಲೂ ಊರು ಬಿಟ್ಟು ಹೋಗೋ ಹಂಗಿಲ್ಲ. 4 ಜನನು ನೀವು ಇಲ್ಲೇ ಇರಬೇಕಾಗುತ್ತೆ. ಈ ಕಾಲ್ ಲಿಸ್ಟಲ್ಲಿ ಮತ್ತೆ ಯಾರ್ದಾದ್ರು ನಂಬರ್ ಬಂದಿದ್ರೆ ಅವರು ಆ್ಯಡ್ ಆಗ್ತಾರ. ಅಲ್ಲ, ಇಲ್ಲಿ ಏನ್ ನಡೀತಾ ಐತಿ ಮಾವ? ಏನಿದು? ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಿ, ಇಲ್ಲ ಅಂದ್ರೆ ನಮ್ಮ ಮನಿ ವಿಚಾರಕ್ಕೆ ಬೇರೆ ಯಾರಾದ್ರೂ ಯಾಕೆ ಕಂಪ್ಲೇಂಟ್ ಕೊಡ್ತಾರ? ನೋಡಿದ್ರ ಅರವಿಂದ್ ಅವ್ರೆ, ಹೆಂಗೈತಿ ಮನಿ ಒಳಗ? ಏನೋ ಮಗ ತೀರ್ಕೊಂಡನ, ಇವ್ರಿಗೆ ಆಸರಾಗಿ ನಿಂದಿರ್ಬೇಕು ಅಂತ ನಾ ಬಂದ್ರೆ ಇವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾರ. ಮತ್ತೀಗ ಪೊಲೀಸರಿಗೆ ಹೇಳ್ಬೇಡ ಅಂತ ಅಂದಾರ, ಅದಕ್ಕೆ ಹೇಳಿಲ್ಲ. ಇನ್ನು ಈ ಮನಿ ಒಳಗೆ 1 ನಿಮಿಷನೂ ಇರಲ್ಲ. ನನ್ನ ಹೆಂಡತಿ ಕರ್ಕೊಂಡು ಮೊದ್ಲು ನಾನು ನನ್ನ ಮನೆಗೆ ಹೋಗ್ತೀನಿ.
ಅಯ್ಯೋ ಅಳ್ಯಾರ, ನೀವು ಹಂಗೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಚೇಚೆ, ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವೇನ್ರಿ? ನಮಗೇನು ಗೊತ್ತ್ರಿ ಅಳ್ಯಾರ, ಹಳ್ಳಿ ಮುಕ್ಕ ಹುಳ್ಳಿ ಸಾರು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಕರ್ಕೊಂಬಂದು ಇದೆಲ್ಲ ನಮ್ಗೆ ಮಾಡ್ಸ ಅಷ್ಟೇ. ಎಲ್ಲಿ ಗೊತ್ತಾಕತಿ ಹೇಳ್ರಿ? ಅದು ಅಲ್ದ ನಾವೇ ದುಃಖದಾಗದೀವಿ, ಇದನ್ನೆಲ್ಲ ಎಲ್ಲಿ ಮಾಡಕ್ಕೆ ಹೋಗುನು? ಮಗನ ಜಾಗದಾಗ ನಿಂತು ಎಲ್ಲ ಮಾಡಾಕತ್ತೀರಿ ನೀವು. ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಹೇಳ್ರಿ, ನೀವ ನೋಡುನು. ನಮಗೆ ಆಸರ ಅಂತಿರೋದೇ ಈಗ ನೀವು. ಅಲ್ಲ, ಇವ್ರು ನೋಡಿದ್ರೆ ಹಿಂಗೆ ಅನ್ನಕತ್ತಾರಲ್ಲ, ಹಂಗ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ನೋಡ್ರಿ ಹೇಳ್ಯಾರ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ನಾವೇ ಕಂಪ್ಲೇಂಟ್ ಕೊಟ್ಟೇವಿ ಅನ್ಸಾಕತೈತಿ ಅಂದ್ರ ನೀವು ಹೇಳ್ರಿಪ್ಪ, ಏನು ಹೇಳ್ತೀರ ಅದನ್ನ ನಾವು ಕೇಳಕ್ ತಯಾರು. ಯಾಕಂದ್ರ ನಿಜವಾಗ್ಲು ನಾವು ಕಂಪ್ಲೇಂಟ್ ಕೊಟ್ಟಿಲ್ರಿಪ್ಪ, ನಿಮ್ಗೆ ಯಾಕೆ ಹಂಗ ಅನಿಸ್ತಾ ಏನ? ಮತ್ತೆ ಆ ಫೋನ್ ಹಿಡ್ಕೊಂಡು ಇಲ್ಲೇ ನಿಂತೀರಿ, ಆ ಫೋನ್ನ ನೀವು ಯಾಕೆ ಇಲ್ಲೇ ಹಿಡ್ಕೊಂಡು ನಿಂತಿದ್ರಿ? ಪೊಲೀಸರು ಮೊದಲೇ ಬರ್ತಾರಂತ ನಿಮ್ಗೆ ಗೊತ್ತಾ? ನಾ ಫೋನ್ ಇಲ್ಲ ಅಂತ ಹೇಳಕತ್ತಿದ್ದೆ, ನೀವು ಐತಿ ಅಂತ ಕೊಟ್ಬಿಟ್ರಿ. ಅದು ಏನಿಲ್ಲಪ್ಪ, ಇವ್ರು ಬಂದ್ರಲ್ಲ, ಪಾರ್ವತಿ ಕೇಳಿದ್ಲು, ಇದು ಮಾವಂದು ಫೋನ್ ಐತಾ ಅಂತೇಳಿ. ಆಯ್ತವ, ಇಲ್ಲೇ ಐತೆ ನೋಡಿ, ಇದ್ದೇನು ಉಪಯೋಗ, ಯಾರಿಗಾರ ಮಾರಿದ್ರ ಆತಿದನ, ಸೆಕೆಂಡ್ ಹ್ಯಾಂಡ್ ಯಾರು ತಗೋತಾರ ನೋಡು, ಒಂದು 5-6 ಸಾವಿರ ರೂಪಾಯಿ ಬರ್ತತನ, ಮನೆಗೆ ಇಟ್ಕೊಂಡು ಮಾಡೋದಾರ ಏನೈತಿ ಅಂತೇಳಿ ತೋರ್ಸಕತ್ತಿದ್ದೆ. ಅದಕ್ಕೆ ಇವ್ರು ಬಂದ್ರಲ್ಲ, ಕೈಯಾಗೆ ಇತ್ತೆ. ನಾನು ನೀವು ಮರ್ತಿಲ್ಲ ಅನ್ನಕತ್ತೀರ ನಾನು ತಿಳ್ಕೊಂಡು ಐತಿ ತಗೋರಿ ಅಂತ ಕೊಟ್ಬಿಟ್ಟೆಪ್ಪ ಅಷ್ಟೇ. ಅದು ಬಿಟ್ರೆ ನಾ ಏನು ಕೊಡ್ಬೇಕಂತ ಏನು ಇರ್ಲಿಲ್ರಿ. ನೀವು ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಹೇಳ್ಯಾರ. ಮತ್ತೆ ಇದನ್ನ ದೊಡ್ಡದು ಮಾಡ್ಕೊಂಡು ಮಗಳು ಕರ್ಕೊಂಡು ನೀವು ಹೋಗ್ಬಿಟ್ರೆ ನಮಗೆ ದಿಕ್ಕಿಲ್ದಂಗೆ ಆಗ್ಬಿಡ್ತೀವಿ ನಾವು. ಈ ಮನೆ ಆಸ್ತಿ ಪಾಸ್ತಿ ಎಲ್ಲದಕ್ಕೂ ಇನ್ಮೇಲೆ ನೀವೇ ವಾರಸ್ದಾರ, ನೀವೇ ಜವಾಬ್ದಾರ. ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ಆಹಾ, ಹಣ ಆಸ್ತಿ, ಅಬ್ಬಾ, ಇವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನಿಸ್ತತಿ. ಯಾರೂ ನನಗೆ ಆವಾಗ್ಲಾರ್ದವ್ರು ಕೊಟ್ಟಾರ. ಯಾರಂತ ಪತ್ತೆ ಹಚ್ತಾನೆ ಬಿಡಲ್ಲ. ಹಚ್ಚಿದ್ಮೇಲೆ ಅವ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಸುಮ್ಮನೆ ಸಿಟ್ಟಿಗೆದ್ದು ಇಲ್ಲಿಂದ ಹೋದೆ ಅಂದ್ರೆ ಬರೋ ಆಸ್ತಿಗೂ ಕಲ್ಲು ಬೀಳ್ತತಿ. ಬೇಡ, ಇಲ್ಲೇ ಇರೋಣ. ಇದು ಹೆಂಗಾರ ಮಾಡಿ ಬೇಗ ಇವ್ರ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆಸ್ತಿ ಬರ್ಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಕಷ್ಟ ಆಕೈತಿ. ಹೆಂಗಾರ ಮಾಡಿ ಅದ್ರ ಲೋನ್ ಬೇಕು ಇದ್ರ ಲೋನ್ ಬೇಕಂತ ಸುಳ್ಳು ಹೇಳಿ ಸ್ವಲ್ಪ ಬೇಕಾಗಿತ್ತು ರೊಕ್ಕ ಅಂತೇಳಿ ನನ್ನ ಹೆಂಡತಿಗೆ ಹೇಳಿ ಆಸ್ತಿ ಬರ್ಸ್ಕೋಬೇಕು. ಅಂದರೆ ಸೆಟ್ಲ್ ಆಗಕ್ಕೆ ಸಾಧ್ಯ ನಾನು. ಸರಿ ಆಗ್ಲಿ, ಏನ ಯಾರ ಕೊಟ್ಟಿರ್ಬೇಕು ನಮ್ಗೆ ಆಗ್ಲಾರ್ದವ್ರೆ. ಇನ್ನೊಂದ್ಸಲ ಸಾಹೇಬ್ರು ಬಂದ್ರೆ ನಾನೇ ವಿಚಾರಿಸ್ತೀನಂತೆ. ಆಗ್ಲಿ ಬಿಡ್ರಿ ಅತ್ತಿ ಮಾವ, ಏನ್ ಅನ್ಕೊಳಕ್ ಹೋಗ್ಬೇಡ್ರಿ. ಅದು ನನ್ಗೆ ಸಿಟ್ಟು ಬಂತಲ್ಲ ಇದಕ್ಕಿದ್ದಂಗ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡಿಲ್ಲ ಅಂದ್ರೆ ನೋಡ್ರಿ ಭಾಳ ಸಿಟ್ಟು ಬರೋದು. ಅದಕ್ಕೆ ಹಂಗ್ ಒದರಾಡಿದೆ ಅಷ್ಟೇ. ಏನ್ ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಸರಿ, ನಾವು ಬಂದು ಭಾಳತ್ತಾತ, ನಾವು ಇನ್ನು ಬರ್ತೀವ್ರಿ. ಅಯ್ಯೋ, ಇದೇನು ಹಿಂಗೆ ಬಂದು ಹಿಂಗೆ ಹೊಂಟ್ರಲ್ಲ? ಚಾಕಿ ಕುಡ್ದೋಗ್ರಿ, ನಾಷ್ಟ ಮಾಡ್ರಿ, ಊಟ ಮಾಡ್ರಿ. ಇಲ್ಲ, ನಾವು ಬಂದು ಭಾಳತ್ತಾಗಿತ್ರಿ. ನೀವು ಸ್ನಾನಕ್ಕೆ ಹೋಗಿದ್ರಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಇಲ್ಲಿ ಚಾನು ಆತು, ನಾಷ್ಟನೂ ಆತು ನಮ್ದು. ಅದಕ್ಕೆ ಬರ್ತೀವಿ ತಗೋರಿ. ನಂದು ಆಫೀಸ್ ಕೆಲಸ ಭಾಳ ಐತಿ. ನಾನು ಎಲ್ಲ ಬಿಟ್ಟು ಬಂದಿದ್ದೆ. ಅಂದ್ರೆ ಇಲ್ಲಿ ಒಬ್ರನ್ನ ಮಾತಾಡ್ಸೋದಿತ್ತು, ಆ ಕೆಲ್ಸಕ್ಕೆ ಬಂದಿದ್ನಲ್ಲ, ಇಲ್ಲೇ ಬಂದೇನೆ ಅಂತ ಇವ್ರು ನೋಡಿ ಪಾರ್ವತಿ ನಮ್ಮ ಅವ್ರ ಮನೆಗೆ ಹೋಗ್ಬರನ್ರಿ ಅಂದ್ಲ, ಸೀದಾ ಬಂದ್ವಿ. ಹೌದಾ? ಆಗಾಗ ಬರ್ಕೊಂತೀರಿ. ಸರಿ. ಪಾರ್ವತಿ ಬಾರವ, ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ. ನಡಿಯತ್ತಿ ಬಂದೆ. ನೋಡ್ರಿ, ಇಂಥ ಕೆಟ್ಟ ಜನ ಇರ್ತಾರ, ನಮ್ಮಂತ ಒಳ್ಳೆಯವ್ರ ಮೇಲೂ ಕಂಪ್ಲೇಂಟ್ ಕೊಡ್ತಾರ. ನೋಡ್ರಿ ಏನ್ ಮಾಡ್ತೀರಿ? ಅದೇ ಒಳ್ಳೇದಕ್ಕೆ ಕಾಲ ಅನ್ನೋದಿಲ್ಲ ಅಂತಾರಲ್ಲ, ಅದೇನ್ ಸುಳ್ಳಲ್ಲ ಬಿಡ್ರಿ. ಹೌದೌದು ಅರವಿಂದ, ನಾನು ಹಳೆ ಅದನಲ್ಲ, ದೇವ್ರಂತ ಮನುಷ್ಯ ದೇವ್ರ ಪಡೆ ಚಾಯ್ಕ್ ತೆಗ್ದಂಗಾಗೈತಿ. ಒಳ್ಳೆ ಮನುಷ್ಯ ಇಂಥವ್ರ ಮೇಲೂ ಕಂಪ್ಲೇಂಟ್ ಕೊಡ್ತಾರ ಅಂದ್ರೆ ಜನಕ್ಕೆ ಸಹಿಸ್ಕೊಳಕ್ ಆಗ್ತಿಲ್ಲ. ಇವೇನ್ ಹಳೆಯ ಇಷ್ಟು ಚಲೋ ನೋಡ್ಕೊಳಕತ್ತಾನಲ್ಲ ಅತ್ತಿ ಮಾವನ್ನ ಅಂತೇಳಿ ಸಂಕಟ ಬಿದ್ದು ಕೊಟ್ಟಿರ್ಬೇಕ್ರಿ ಯಾರ ಕಂಪ್ಲೇಂಟ್. ಹೌದಿಲ್ರಿ? ಹೌದೌದು.